ಭಾಳ ಜನಕ್ಕೆ ತಂಡಿ ಹಿಡ್ದೈತಿ. ನಿನಗೆ ತಂಡಿ ಬಿಟ್ಟೈತಿ ನಿನಗೆ ನಾನು. ಎಲ್ಲರೂ ಆರಾಮಿದ್ದೀರಾ? ಸೌಂಡ ಬರವಲ್ದಲ್ಲ, ಆರಾಮಿದ್ದೀರಾ? ಏನು ಉತ್ತರ ಕರ್ನಾಟಕ ಇಲ್ಲಿ ಬೆಂಕಿ ಸೌಂಡ್ ಕ್ಯಾಕಿ ಹೊಡೆದ್ರಲ್ಲಿ ಮುಗುಲ್ ಹರಿದು ಬಿಡ್ಬೇಕು, ಹಂಗೆ ಬಿಡ್ಬೇಕು. ತಡಿ ತಡಿ ಒಂದ್ಸರ್. ಇದು ಸೌಂಡ್ ಅಂದ್ರ ಆರಾಮಿದ್ದೀರಾ ಅಕ್ಕ? ಆರಾಮಿದ್ದೀರಾ ಅಕ್ಕ? ಸರಿ, ಬರೀ ಒಂದ್ಸರಿ ಆಕಾರ ಸೌಂಡ್ ಮಾಡ್ತಾರ ಕೇಳೋಣ. ಆಕಾರ ಆರಾಮಿದ್ದೀರಿ? ಏ ಇಲ್ಲ ಇಲ್ಲ, ಏನು ಇಲ್ಲೇ ಇಲ್ಲ. ಈಗ ನಮ್ಮ ರಾಗಿಣಿ ರಾಘವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಲೋ. ತಡ್ರಿ, ನೀವ್ ಯಾರನ್ನ ಕಾಯಕತ್ತೀರಿ ಅನ್ನೋದು ಗೊತ್ತೈತಿ ನನಗ. ಅಲ್ಲಿ ಬರೋ ಮಟ್ಟ ಸ್ವಲ್ಪ ತಡ್ಕೋರಿ. ನಾನು ಸುಮ್ಮನೆ ಮಾತಾಡ್ಸೋಣ ಅಂತ ಬಂದೆ. ಏನು ನೀವೆಲ್ಲ ಮಾತಾಡೋ. ಎಲ್ರು ಆರಾಮಿದ್ದೀರಾ? ರನ್ನ ಬೆಳಗಲ್ಲಿ ಬರಕ್ಕೆ, ನಾವು ಉತ್ತರ ಕರ್ನಾಟಕ ಬರಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ. ಸುಮಾರು 1000ಕ್ಕಿಂತ ಹೆಚ್ಚು ಕಾರ್ಯಕ್ರಮನ ಉತ್ತರ ಕರ್ನಾಟಕದಲ್ಲಿ ಮಾಡಿದೀವಿ. ಇಲ್ಲಿ ಬರ್ಬೇಕಾದ್ರೆ ಹಲೋ ಹಲೋ ಉತ್ತರ ಕರ್ನಾಟಕ ಬರ್ಬೇಕಂದ್ರೆ ನಮ್ಗೆ 2 ಹೆಜ್ಜೆ ಮುಂದೆ ಇರ್ತಾವ. ಯಾಕಂದ್ರೆ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟರೆ ರಾತ್ರಿ 9:30 ಮುಟ್ಟಿವಿ. ಮಳಿ ಬರ್ತಾ ಇತ್ತು, ಜನ ಇರ್ತಾರೋ ಇಲ್ವೋ, ಬರ್ತಾರೋ ಇಲ್ವೋ ಅನ್ನೋದ್ರ ಬಂದಾಗ ಯಾರು ಇರ್ಲಿಲ್ಲ, ಇನ್ನೂ ಸ್ಟೇಜ್ ರೆಡಿ ಮಾಡ್ತಾ ಇದ್ರು. ಬಟ್ ಹಿಂಗ್ ಬರೋದ್ರೊಳಗೆ ಇಷ್ಟು ಜನ ಸೇರಿರಲ್ಲ, ಅದು ಖುಷಿ ಆಗುತ್ತೆ. ಬರ್ರಿ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಒಂದ್ಸರಿ ಜೋರ ಚಪ್ಪಾಳೆ. ಹಂಗೆ ನಮ್ಮ ಹೆಂಡ್ರು ಬರ್ತಾವಳೆ ಸೈಡಿಂದ. ನಮ್ಮ ಹೆಂಡ್ರಿಗೂ ಒಂದ್ಸರಿ ಜೋರ ಚಪ್ಪಾಳೆ ಹೊಡೆದ್ ಬಿಡ್ತೀರಾ? ರಾಗಿಣಿ ಅಲಿಯಾಸ್ ರಾಘವೇಂದ್ರ ಸ್ಟೇಜ್ ಮೇಲೆ ಬರ್ತಾ ಇದ್ದೀರಾ, ಅವ್ರಿಗೂ ಒಂದ್ಸರಿ ಜೋರ ಚಪ್ಪಾಳೆ ಬಂದ್ಬಿಡ್ಲಿ. ಮೈಕ್ ಕೊಡ್ರಿ ಒಳಗೊಂದು. ಆಮೇಲೆ ಇನ್ನೊಂದು, ಈ ಕಡೆ ಫೋಟೋ ಕೇಳಕತ್ತೀರಿ. ಫೋಟೋ ಎಲ್ರಿಗೂ ಕೊಟ್ಟೆ ಹೋಗ್ತೇವೆ, ಹಂಗೆ ಅಂತೂ ಹೋಗಲ್ಲ. ಫೋಟೋ ಸಲುವಾಗಿ ಗಲಾಟೆ ಮಾಡ್ಬೇಡ್ರಿ, ಯಾವ್ದಕ್ಕೋ ಗಲಾಟೆ ಮಾಡ್ತೀರಿ. ಫೋಟೋ ಎಲ್ರಿಗೂ ಕೊಟ್ಟು ಹೋಗ್ತೇವೆ. ನಮ್ದೇನು ಬಂದು ಕಾರ್ಯಕ್ರಮ ಫಸ್ಟ್ ಮುಗಿಸೋಣ, ಆಮೇಲೆ ಆರಾಮಾಗಿ ಫೋಟೋ ಕೊಡೋಣ. ಓಕೆನಾ? ಅಲ್ಲಿವರೆಗೂ ಕಮಿಟಿ ಅವರು ಕರೆಕ್ಟ್ ಆಗಿರ್ಬೇಕು. ಓಕೆನಾ? ರೆಡಿ, ಶುರು ಮಾಡೋಣ. ಅವಾಗ್ಲಿಂದ ಎಲ್ಲ ನಾ ಮಾತಾಡ್ಸಾಯ್ತು. ನಮ್ ಗಂಡಸ್ರ ಸೌಂಡ್ ಬರ್ತಾ ಇತ್ತು, ನಿಮ್ ಹೆಂಗಸ್ರದ್ದು ಇರ್ಲಿಲ್ಲ, ಅದಕ್ಕೆ ಕರೆದ್ ನೀನು. ನಿಮ್ಮ ಗಂಡಸ್ರದ್ದು ಬರೀ ಲಾಭ 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 ಹೊಯ್ಕೊಳ್ಳೋದಾಯ್ತು. ಹೆಣ್ಮಕ್ಳು ಅದಿರೋ ಇಲ್ಲೋ? ಎಷ್ಟು ಮಂದಿ ಅದೀರಿ? ಹೆಣ್ಮಕ್ಳು ತಂಡ ಹಿಡ್ದೈತಿ. ಹೆಣ್ಣು ಮಕ್ಕಳಿಗೆ ತಂಡಿ ಹಿಡ್ದೈತಿ, ಗಂಡು ಮಕ್ಕಳಿಗೆ ತಿಂಡಿ ಹಿಡ್ದೈತಿ. ಚಂದಗ ಮಾತಾಡಿ, ಇಲ್ಲಿ ನಿನ್ ತಿಂಡಿ ಬಿಡಿಸ ಕಳಿಸ್ತಾರ ಮತ್ ನೋಡ. ಅಲ್ಲ ಯವ್ವ, ನಾನು ನಿಮಗೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ದಯವಿಟ್ಟು ನಾನು ಹೆಣ್ಣು ಮಕ್ಕಳ ಅಂತ ಹೇಳಿದ ಕೂಡಲೇ ಒಂದ್ಸರಿ ಜೋರಾಗಿ ಕಿರ್ಚ್ಬೇಕು. ಓಕೆನಾ? ಹೆಣ್ಣು ಮಕ್ಕಳ ಹೆಂಗೆ 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 ಆ ಕುಂತದ್ ನೋಡು, ಒಂದೊಂದು ಇದ್ರ ದೇವ್ ಹಿಂಗ ಮೂಲೆ. ಯಾಕ್ಲೆ? ಅಲ್ಲ ಅಲ್ಲ, ಒಂದ್ಸರಿ ಗಂಡಸರು ನೋಡು ಹೆಂಗ್ ಕುಂತಾರ. ಇಂತ ತಂಡಿ ಒಳಗ ಗಂಡು ಮಕ್ಕಳದ ಎನರ್ಜಿ ಎಷ್ಟಿದೆ ಅಂತ ಚೆಕ್ ಮಾಡೋಣ ಅಂತ. ನೀವು ಬರಕ್ಕಿಂತ ಮುಂದೆ ಚೆಕ್ ಮಾಡೇನಿ. ಇನ್ನೊಂದ್ಸರಿ ನಾನ್ ಚೆಕ್ ಮಾಡ್ತೀನಿ. ಗಂಡು ಮಕ್ಕಳ 3, 2, 1. ಇದು ಕಣ್ರಿ ಉತ್ತರ ಕರ್ನಾಟಕದ ಪವರು ಅಂದ್ರೆ ಇದು. ಅಲ್ಲಿ ಹೆಂಗಸರು ನಮ್ಸು. ಆದ್ರೂ ಏನ್ ಗೊತ್ತಾ, ಇಷ್ಟು ಗಂಡು ಮಕ್ಕಳಿಗೆ ಪವರ್ ಇರೋಕೆ ಕಾರಣ ಹೆಣ್ಣು ಮಕ್ಕಳು ಮನ್ಯಾಗ ರೊಟ್ಟಿ ಬಡದ್ 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 ಅದನ್ನ ಇವರು ತಿಂದ್ 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 ತಿಂದ್. ರೊಟ್ಟಿ ಬಡದ್ 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 ಅಲ್ಲ, ಅದು ಗಂಡಂದ್ರ ಮೂಲೆ ಹಾಕೊಂಡು ಬಡದ್ 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 ಸ್ಟ್ರಾಂಗ್ ಆಗ್ಯಾರ ಅವ್ರು. ಬಡ್ಸ್ಕೊಳ ಅಂತ ನೀವೇನಾದ್ರೂ ಕಿತ್ಮಿ ಮಾಡಿರ್ತೀರಿ, ಅದಕ್ಕೆ ಬಡಿತೀವಿ. ಕಿತಿಬಿ ಏನಿರಲ್ಲ ಪಾಪ, ಅಲ್ಲಾರ ಬಡದಾಡ್ಲಿ ಅಂತ ಬಿಟ್ಟಿರ್ತೇವೆ ಅಷ್ಟೇ. ಸರಿ ಓಕೆ. ಒಂದ್ಸರಿ ಸೌಂಡ್ ಮಾಡಕ್ ಹೇಳ, ಅವ್ರನ್ನು ಮಾಡ್ತಾರ ನೋಡೋಣ. ಎಷ್ಟ್ ಸಲಿ ಮಾಡ್ತಾರ ಪಾಪ ಹೆಣ್ಮಕ್ಳಿಗೆ. ಅಲ್ಲ, ನಾ ಮಾಡಿಸ್ದೆ ಅಷ್ಟೇ. ಇನ್ನೊಂದ್ಸಲಿ ಹೆಣ್ಮಕ್ಳ 3, 2, 1. ಅಣ್ಣ ಒಳ್ಳೆ ನಾಯಿ ವಾಂತಿ ಮಾಡ್ದಾಗ ಮಾಡ್ತಾರಲ್ಲ. ಯಾಕಲೆ? ಹಂಗಲ್ಲ, ಕ್ಯಾಕಿ ಹೊಡೆದ ತೋರಿಸಿದ್ರಲ್ಲ ನಮ್ ಗಂಡಸ್ರ ಹಂಗ. ಓಕೆ, ಸ್ಕಿಟ್ ಶುರು ಮಾಡೋಣ. ನಗ್ತೀರಾ? ನನಗೆ ಒಂದು ಖುಷಿ ಆಗಿರೋದು ಏನ್ ಗೊತ್ತಾ? ಏನು? ಇಷ್ಟು ಜೋರಾಗಿ
ಮಳೆ ಇತ್ತು ಅವಾಗಿಂದ. ಹಾ. ಆದ್ರೂನು ಇಷ್ಟು ಜನ ಬಂದ್ ಸೇರಿದಿರಲ್ಲ, ಹ್ಞೂ, ನಾವ್ ಬಂದಾಗ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಾವ್ ಬಂದಾಗ ಜನ ಬರ್ತಾರಲ್ಲ, ಮೀರಾ ಒಬ್ನೇ ಓಡಾಡ್ತಿದ್ದೆ ಆ ಕಡೆ ಈ ಕಡೆ ಎಲ್ಲ ಎತ್ತಿಟ್ಕೊಂಡು. ಜನ ಬರ್ತಾರ ಇಲ್ಲೋ ಅನ್ಕೊಂಡಿದ್ದೆ. ಮೀರಾ ಲೈನ್ ಹೊಡಿತಾ ಇದ್ರು ಅನ್ಸುತ್ತೆ. ಯಾರಿಗೆ ಯಾರಿಗೆ ಲೈನ್ ಹೊಡಿತ? ಹಿಂಗೆ ಯಾರಾದ್ರೂ ಬಂದವರಿಗೆ ಲೈನ್ ಹೊಡಿ. ಲೈನ್ ಹೊಡಿತಾನವ. ಹಾ ಅಪ್ಪ ನಿಂದು ಬಾಳ ಐತಿ. ಮೈಲಾರಿ, ನೀನ್ ಮೈಲಾರಿ ಕತಿ ಗೊತ್ತಾ? ಒಂದಾನೊಂದ್ ಕಾಲದಾಗ ಮೈಲಾರಿ ಲಾರ್ಯಾಗೆಲ್ಲ ತುಂಬಿಸ್ಕೊಂಡು ಓಡಾಡ್ತಿದ್ನಂತ. ಏನಂತ ಕೇಳ್ಬೇಡ, ಏನ ಅವ ಫುಲ್ ತುಂಬಿಸ್ಕೊಂಡು ಓಡಾಡ. ಅಪ್ಪ ನಾನಿರೋ ಮಟ್ಟ ನಾನ್ ಹೇಳಿಲ್ಲ. ಬೇಡ ಅಣ್ಣ, ನಾನೇನು ಒಂದಿಲ್ಲ. ಮಾಲ್ ಅಂತಾನೆ. ಏನ್ ಮಾಲ್? ಈ ಸಿಮೆಂಟ್ ಕಲಿಸ್ತಾರಲ್ಲ ಆ ಮಾಲ. ನೀ ಬ್ಯಾರೆ ಮಂಜಾನ ಗೊತ್ತಿಲ್ವಾ? ನೀ ಏನಾರ ಅನ್ನ ಒಟ್ಟ ಅನ್ಬೇಡ. ನಾನ್ ಏನಂದ್ರು ನಾನು ನೀನು ಸೇಮ್ ಟು ಸೇಮ್ ಅದೀವ. ಅಲ್ಲ ನಾನು ಮಂಜಾನ ಅಲ್ಲ ಸ್ಟೇಜ್ ಮ್ಯಾಗ ಇರುತ್ತಾನ ಮಾ ಮಾಡ್ಲಿ, ಕೆಳಗೆ ಹೋಗಿ ತಾ ಮಾಡ್ಲಿ ನಡೀತೈತಿ. ಅಲ್ಲ ನಾನು ಕೇಳಿದ್ದೆ ಮೈಲಾರಿ, ನೀನು ಬರ್ಗೆಟ್ಟಿ ಅಂತ ಕೇಳಿದ್ದೆ. ತೀರಾ ಬರ್ಗೆಟ್ಟಿ ಅಂತ ಗೊತ್ತಿಲ್ಲ. ಅಲ್ಲ ನಾ ಯಾರು ಹೇಳ? ಓಯ್ ಅದ ಹೇಳಕತ್ತಿ. ಚಿಲ್ಲರ್ ಮಂಜಾನರ್ ತಾಮನ. ಯಪ್ಪ ಅಪ್ಪ ನೀನು ಯಾರ್ಯಾರಿಗೆ ತಮ್ಮ ಆಗ್ತೀವೋ, ಯಾರ್ಯಾರಿಗೆ ಬಾಯ್ ಫ್ರೆಂಡ್. ಸರಿ ಓಕೆ, ಒಂದ್ಸಲಿ ಜೋರಾದ ಚಪ್ಪಾಳೆ. ಅದು ಈ ಕಡೆ ಚಪ್ಪಾಳೆ, ಇಲ್ಲಿ ಅದು ಈ ಕಡೆ ಅಷ್ಟೇ. ಹಾ, ಇವತ್ತು ಮರಡಿ ಬಸವೇಶ್ವರ ಜಾತ್ರೆಗೆ ಬಂದಿದ್ದೀವಿ. ಜಾತ್ರಾ ಮಹೋತ್ಸವಕ್ಕೆ ಬಂದಿರತಕ್ಕಂಥ ಎಲ್ಲ ಕಮಿಟಿಯವ್ರಿಗೆ, ನಮ್ಮನ್ನ ಬರೋ ಕಾರಣಕರ್ತರಾಗಿರ್ತಕ್ಕಂಥ ರನ್ನ ಬೆಳಗಲಿಯ ಈ ಕಮಿಟಿಯವರಿಗೆ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಮೀರಾ ಮೆಲೋಡಿಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಶುರು ಮಾಡ್ತಿದ್ದೀವಿ. ಇಲ್ಲ ಆಗ್ತದೆ. ಓಕೆ, ಶುರು ಮಾಡ್ತೇನೆ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಅಣ್ಣ ಸ್ಕಿಟ್ ಮುಗಿಯೋವರೆಗೂ ಗಂಡಸರು ನಮ್ ಕಡೆ ಇರ್ಬೇಕು. ಓಕೆನಾ? ಬುಲೆಟ್ ಐತೆ, ಈ ರನ್ ಬೆಳಗಲಿ ಮಣ್ಣಾಗ ಪೊಗರ ಐತೆ. ಆದ್ರೆ ಏನ್ ಮಾಡೋದು ಎಣ್ಣ, ನನ್ನ ಹಣೆ ಬರ್ನ ಬಾಳ ಕೆಟ್ಟೈತು ಯಪ್ಪ. ಯಾಕೋ ಅಂತ ಕೇಳ್ತೀಯ? ಮೊದ್ಲು ಮದುವೆಯಾಗ ಹೊಸ್ತ್ರ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರೆ ಹೊರಗಡೆ ಬೀದಿ ನಾಯಿಗಳು ಪೊಗಳ್ತಿದ್ವು. ಮನ್ಯಾಗ ನಾನು ಹೆಂಡತಿ ಕರೆದು ಲೊಚ ಅಂತ ಮುತ್ತು ಕೊಡ್ತದ್ರಿ. ಈಗ ಉಲ್ಟಾ ಆಗಿಬಿಟ್ಟೈತಿ. ಹೊರಗಡೆ ಇರೋ ಬೀದಿ ನಾಯಿಗಳು ಪೊಗಳ್ತಾವ್, ಮನ್ಯಾಗ ನಾನು ಹೆಂಡತಿ ಕರೆದು ಲೊಚ ಅಂತ ಮುತ್ತು ಕೊಡ್ತಾಳು ಅಣ್ಣ. ಬಂದೇನೋ ನನ್ನ ಗಂಡ? ಹಾ ಬಂದ್ ನೋಡ್ರಿ ನಮ್ಮ ಮನಿ ನಾಯಿ. ಏ ಹುಚ್ಚ ಮುಂಡ, ಯಾಕಲೆ ಹಿಂಗ ಅಲ್ಲಾಡ್ಸ್ಕೊಂಡು ಶೇಕ್ ಮಾಡ್ಕೊಂಡ್ ಬರ್ಬೇಡ. ಯಾಕ? ಈ ರನ್ ಬೆಳಗಲಿ ಹುಡುಗರು ಸರಿ ಇಲ್ಲ ಇವ್ರು. ಏನಾಗೈತಿ? ಹಿಂಗ ಯಾಕ? ಇವ ಏನ್ಲೆ ನಿನ್ನ ಹೆಸರು? ಏನ್ಲೆ ನಿನ್ನ ಹೆಸರು? ಏನ್ರಲ್ಲ ಯಪ್ಪ ಅಮ್ಮ ಹೊಲಸು ಹೇಳ್ತೀರೇನ್ರಿಲ್ಲ? ಇವ ಅಲ್ಲಿ ನಿಂತ ನನಗ ಬಾ ಬಾ ಅಂತ ಕರೆಕ. ಏ ಹೋಗು, ಕರ್ಕೊಂಡು ಹೋಗು. 5 ನಿಮಿಷ ಆದ್ಮೇಲೆ ನೀನ ಬಿಟ್ಟೋಗಿ. ಯಾಕಾರ ಕರ್ಕೊಂಡು ಹೋದ್ನಿ ಅಂತ ಬೇಡಪ್ಪಯ್ಯಪ್ಪ ಅನ್ನೋದು. ಅವೇನೋ ಒಂದು ಪದ ಅಂದ, ನಿಮ್ಗ ನಾವೇನು ಅನ್ನಂಗಿಲ್ಲ. ಏನೋ ಮಾಮ ಅಂದ ಅಲ್ಲ. ನನಗೂ ಅರ್ಥ ಆಗತ್ತಪ್ಪ ಉತ್ತರ ಕರ್ನಾಟಕ ಭಾಷೆ. ಹೇಳಿಲ್ಲ, ಏನ್ ಹೇಳಿದ್ರಿ? ಸ್ವಲ್ಪ ಗ್ಯಾಪ್ ಕೊಟ್ಟಿ ಅಷ್ಟ ನಿನ್ ಗತಿ. ಅದಕ್ಕೆ ಹಿಂಗ್ ಜಾಸ್ತಿ ಕುಡಿಬೇಡ. ಅದೆಲ್ಲ ಹಾಳಾಗ್ಲಿ. ಮುಂಜಾನೆ 6ಕ್ಕೆ ಎದ್ದು ಹೊಂಟಾವ, ಸಂಜೆ ಮ್ಯಾಗ ನಾಯಿಗತಿ ಅಲ್ಲಾಡ್ಸ್ಕೊಂಡು ರೇಖಾನ್ ಮನಿ, ಶೋಭಾನ್ ಮನಿ, ರತ್ನಾನ್ ಮನಿ ಅಂತ ಹೋಗಿ ಬರ್ತಿದ್ಯಲ್ಲ, ನಿನಗೆ ಏನ್ ಮಾಡ್ಬೇಕು? ಮಕ ಸೇರ್ಸೋದ್ ಬಿಡ್ತಾನೆ ನೀನ್. ನಾವು ಯಾಕ ರೇಖಾನ್ ಮನಿ, ರತ್ನಾನ್ ಮನಿ, ಶೋಭಾನ್ ಮನಿಗೆ ಹೋಗಿಲ್ಲ ನಾನು. ಹಂಗ ಹೇಳು. ಸಂಗೀತನ್ ಮನಿಗೆ ಹೋಗಿದ್ದೆ. ಯಾರಿಲ್ಲ ಬುಬ್ಣಿ ಗಿಬ್ಣಿ ಅನ್ಕಂಡು ಮತ್ತೆ ಹೆಂಗ್ ಹೊಡೆದು ಕಳ್ಸಾರ ಗೊತ್ತಿಲ್ಲ ಅವರು. ಹಂಗೆಲ್ಲ ಅನ್ಬೇಡ, ಒಯ್ಕೋಬೇಡ. ಎಲ್ಲ ಗಂಡಸ್ರಿಗೆ ಒಂದ್ ಸತ್ಯ ಹೇಳ. ಹ್ಞೂ ಅಂದ್ರೆ ಹೇಳ್ತಾನಪ್ಪ. ಹೇಳ, ನಾ ಹೇಳೋದಕ್ಕೆಲ್ಲ ಹ್ಞೂ ಅನ್ಬೇಕು. ಸೌಂಡ್ ಬರ್ಲಿ ಅಣ್ಣ, ಮರ್ಯಾದೆ ಉಳಿಸ್ಬೇಕು ನೀವು. ಬ್ರಹ್ಮ ಹುಡುಗಿಯರನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಹ್ಞೂ ಅನ್ರಿ. ಬ್ರಹ್ಮ ಹುಡುಗಿಯರನ್ನ ಸೃಷ್ಟಿ ಮಾಡ್ಬೇಕಾದ್ರೆ 1 ಲೋಡ್ ಜೇಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿರ್ತಾನಂತ. ಆದ್ರೆ ಈಕಿ ವಿಷಯದಾಗ ಆಗಿದ್ದ ಬ್ಯಾರೆ. ಏನಾಗಿತ್ತು? ಬ್ರಹ್ಮ 1 ಲೋಡ್ ಜೇಡಿ ಮಣ್ಣು ತಗೊಂಡ ಇದಕ್ಕೆ ಜೀವ ತುಂಬದ, ಮಸ್ತಾಗಿರೋ ಶೇಪ್ ಕೊಟ್ಟ.
ಅವನವನು ಇದನ್ನ ಗಂಡು ಮಾಡ್ಬೇಕು ಹೆಣ್ಣು ಮಾಡ್ಬೇಕು ತಿಳಿಲಾರ್ದ ಬಿಟ್ಟ. ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತಿ. ಇವತ್ತೆಷ್ಟು ಮಂದಿ ಇಲ್ಲಿ ಪೇಟ ಸುತ್ಕೊಂಡ್ ನಿಂತಾರಲ್ಲ, ಸೇರಲ್ಲ ಯಾಕಂತ ಮಾಡಿ ಕಾರ್ಯಕ್ರಮ ನೋಡಕ್ ಬಂದಾರ. ನನ್ನ ಬ್ಯೂಟಿ ನೋಡ. ಬ್ಯೂಟಿ ಅಂತ ಬ್ಯೂಟಿ, ಈ ಬ್ಯೂಟಿ ಹಳೆ ಅಕ್ಕಡಿಗೆ ಸಗಣಿ ಹೆಚ್ಚಿ ಹಿಂಗ್ ಒರೆಸ್ಬೇಕು ಇದಕ್ಕೆ ಹಿಂಗ. ನನ್ನ ಒಂದ್ಸತಿ ಮ್ಯಾಗಿಂದ ಕೆಳಗ್ ತನಕ ನೋಡು, ಹಂಗ ಕೆಳಗಿಂದ ಮ್ಯಾಗ ನೋಡು. ನನ್ನನ್ನು ನೋಡಿದ್ರೆ ನಿನಗೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ ನಿನ್ನ ಕಚ್ಚಿ ಕಚ್ಚಿ ಹಂಗ ಮಚ್ಚಿಂದ ಕೊಚ್ಚಿ ಸಾಯಿಸಿ ಬಿಡ್ಬೇಕು ಅನಿಸ್ತೈತಿ ನೋಡು. ಯಾಕೆ ನಗ್ತಿ? ಬಂದಾಗ ಹೋಗತ್ತ ಅವ್ನ ಕೂಡ ಹೋಗ್ಬಿಡು. ಗ್ಯಾಪ್ ಸಿಕ್ಕ್ರ ಅವನ ತಪ್ಪಿಂತಿಲ್ಲ. ಯಾಕೆ ನಗ್ತಿ? ನಿನ್ನ ಕೈಯಾಗ ಮಚ್ಚಿಂದ ಕೊಚ್ಚಕ್ ಆಗಂಗಿಲ್ಲ ಬಿಡು. ಯಾಕ? ನಿನ್ನ ಮಚ್ಚ ಮಂಡಾಗ್ಯದ. ನನ್ನ ಗಂಡ ಹೊಡಿತಾನ ಅಕ್ಕ ಎಣ್ಣ ನನಗ. ಹೊಡ್ದ್ನೇನ್ರಿ ಅಣ್ಣ ನಾನು. ಅಕ್ಕ ಹೊಡ್ದ್ನಾಕ ಅವ ಅಕ್ಕ ಹೂ ಅಂತಾಳೆ. ಎಂತ ಪಡ್ಕೋಸಿರ್ಬೇಡ. ನಾವು ಯಾಕಲೇ ನಿನ್ನ ಕಡ್ದು ಬಿಡ್ತಾ ನೀನ್, ಕಡ್ದು ಹೆಡ್ಗಿ ತುಂಬಿಡ್ತಾ ನೀನು. ತುಂಬ್ತಿ ಬಾಯ್ ಗಡಿ ಹೊಡ್ದ್ನ ಸರ್ ನಾನು. ಇಷ್ಟೇ ಸರ್, ಹೊಡೆದೇ ಇರಲ್ಲ. ಗಂಡಸ್ರು ಹೆಂಗಸ್ರು ಮುಟ್ಟೇ ಇರಲ್ಲ. ಆಲ್ರೆಡಿ ಗೌಡ್ರ ನನ್ ಗಂಡ ಸೊಂಟ ಮುರಿದ್ರಿ. ಗೌಡ್ರ ನನ್ ಗಂಡ ಕುತ್ತಿಗೆ ಈಚಕ್ತಾನ್ರಿ. ಗೌಡ್ರ ನನ್ ಗಂಡು ಕೊಲ್ತಾನ್ರಿ. ಗೌಡ್ರ ಅಂತ ಊರ್ ಗೌಡ್ರು ಎಮ್.ಎಲ್.ಎ ಸೇರಿಸ್ಬಿಡ್ತಾರ್ರಿ ಹೆಂಗಸ್ರು. ಅವೆಲ್ಲ ದಿಮಾಕ್ ಬಿಡು. ಹಸುವಾಗೆ ತಿನ್ನಾಕ ಏನ್ ಮಾಡಿ? ತಿನ್ನಾಕ ಪುಂಡಿ ರೊಟ್ಟಿ ನಿಮ್ಮ ಮನೆಯಾಗಿಂತ ಕೇಳಿಲ್ಲ, ನನ್ನ ಮನೆಯಾಗಿಂತ ಕೇಳ. ತಿನ್ನಾಕ ಉಪ್ಪಿಟ್ಟು ಮಾಡೇನಿ. ಉಪ್ಪಿಟ್ಟು ಎಲ್ಲ ಅದ. ನೀ ಮಾಡಿದ್ರೆ ಒಳ್ಳೆ ಕಾಂಕ್ರೀಟ್ ಇದ್ದಂಗ ಇರುತ್ತದ. ಇರುತ್ತ. ಮಗ್ಲ ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟೇನ? ನೀ ಏನ ಹೇಳ, ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ. ಶೋಭಾ ಶೋಭಿ 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 ಹೊಳ್ಳಂಬಳ್ಳ ಶೋಭಿ ಶೋಭಿ ಅನ್ಬೇಡ. ಇಲ್ಲಿ ಯಾರಾದ್ರ ಶೋಭಿ ಅಂತ ಬಂದಿರೋದು. ಆಕೆ ಗಂಡು ಕುಡುದಿಲ್ಲಿ ನಿಂತಿರೋದು. ನಾವ್ ಹಿಂಗ್ ಹೋಗೋತಡ ನಮ್ಗೆ ನಾಯಿ ಹೊಡೆದಂಗ್ ಹೊಡೆಯೋದು. ಆಕೆ ಸುದ್ದಿ ಬಿಟ್ಬಿಟ್ಟು ಹೇಳ್ತೀನಿ. ಶೋಭಿ ಗಂಡ ನಿನಗ ಹೊಡೆದ್ರೆ ಹೊಡೆದ, ನನಗ ಮಾತ್ರ ಹೊಡೆಯಂಗಿಲ್ಲ. ಯಾಕ? ಹಂಗ ಕರ್ದು ಮುತ್ತು ಕೊಡ್ತಾನ. ಹಂಗೆ ಮುತ್ತು ಕೊಡ್ತಾನೆ. ಅದೆಲ್ಲ ಬಿಡು. ಉಪ್ಪಿಟ್ಟಿಗೆ ನೆಂಚ್ಕೊಳಕ್ ಏನ್ ಮಾಡಿ? ಉಪ್ಪಿಟ್ಟಿಗೆ ನೆಂಚ್ಕೊಳಕ ಉಪ್ಪಿಟ್ಟಿಗೆ ನಿಮ್ಮ ಮನಿದ್ ಹೇಳ್ಬಿಡ. ಹೇಳ್ತಾನೆ ಹೊಳ್ಳೆ ಮಳ್ಳೆ ಹಾಗ ಎಲ್ಲಿ ಅವಂಗ ನನಗ್ ಮಾಡಕ್ ಕೊಡ್ಬದ್ಲಿ ಅವಂಗ ಮಾಡಿ ಕೊಡಕ್ ಹತ್ತಿಗಿದ್ಯಲ್ಲ. ಇಲ್ಲ ಹೇಳ್ರಿ, ನೋಡ್ರಿ ಹಿಂಗ್ ನನ್ ಗಂಡ ತಪ್ಪು ತಿಳ್ಕೊತಾರ. ಉಪ್ಪಿಟ್ಟಿಗೆ ನೆಂಚ್ಕೊಳಕ 3 ತರ ಚಟ್ನಿ ಮಾಡೇನಿ. ಹೆಂಗ್ರಿ ಅಂಕಲ್ಲ ಅಜಾರ? ಹೆಂಗ್ರಿ? ನಾನು ಹೆಂಡ್ತಿ ಬರೋ ಉಪ್ಪಿಟ್ಟಿಗೆ 3 ತರ ಚಟ್ನಿ ಮಾಡ್ತಾಳಂತ. ನಿಮ್ಮ ಹೆಂಡ್ತಿ ಹಿಂಗ ಮಾಡ್ತಾಳ್ರೆ? ಊಟ ಹಾಕ್ತಾಳೆ ಇಲ್ಲ ಪಾಪ, ಯಾರಿಗೆ ಗೊತ್ತ್ರಿ. ಹೆದರಿಕೆ ಇಡ್ಬೇಕ್ರಿ ಹೆಂಡ್ತಿ ಅಂದ್ರ. ಗಂಡ ಬಂದ್ ಕೂಡಲೇ ಹೆಂಡ್ತಿ ಗಟ 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 ನಡಗ್ಬಿಡ್ಬೇಕು. ಹೆಂಗಂತ ತೋರಿಸ್ತಾ ನೋಡ್ರಿ ಈಗ. ಏಯ್ ಗಟ 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 ಹೆಂಗ? ಓಯ್ ಆ 3 ತರ ಚಟ್ನಿ ಅವಂತ ಸರ್ ಹೇಳು. ಸರ್ ಆ 3 ತರ ಚಟ್ನಿ ಹೇಳು. ಹೇಳ ಹೇಳು. ಲೆಕ್ಕ ಹಾಕ್ರಿ. ಲೆಕ್ಕ ಹಾಕ್ರಿ. ಲೆಕ್ಕ ಹಿಂಗ್ 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 ಇಟ್ಕೊರಿ. ಲೆಕ್ಕ ಹಾಕ್ರಿ. 3 ತರ ಚಟ್ನಿ ರೀ ಸರ್. ನೆನ್ನೆದು ಮೊನ್ನೆದು ಇವತ್ತಿಂದ್ರಿ. ಹಳಸಿತ್ತು. ಯಾಕ ನಿನ್ನ ಕೊಡಿಲ್ಲ ಹೇಳ್ತೀನಿ. ಎಲ್ಲಾ ಕೆಲಸ ನಾವೇ ಮಾಡ್ಬೇಕೇನು? ಬೆಳಗ್ಗೆ ಎದ್ದು ಜಳಕ ಮಾಡಿ ಅಂಗಳ ಸಾರಿಸಿ ನಿಮ್ಮ ಮಕ್ಕಳು ಅಂಡು ತೊಳೆದು ನಿಮ್ಮದ ನಮ್ಮದೆಲ್ಲಿ ತೊಳಿ ಕೇಳ ಮಟ್ಟ ಕೇಳೋ. ನಿನ್ನ ನಿಮ್ಮ ಅರ್ಬಿ ಹೋಗುದು ನಿಮ್ಮನ್ನ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ. ಈಗಿನ ಕಾಲದಾಗ ಗಂಡುಗೆ ಹೆಣ್ಣಿಗೂ ಸಮಾನತೆ ಐತಿ. ಇವತ್ತು ತಿಂಡಿ ನೀವೇ ಮಾಡ್ಕೊಂಡು ತಿನ್ರಿ. ಹೌದು ಸರ್. ತಿಂಡಿ ತಡಿ, ತಿಂಡಿ ಅಲ್ಲ ನಿನ್ ತಿಂಡಿ ಹೆಚ್ಚಾಗೈತೆ ಬಿಡು ನಿಂದು. ನಾಷ್ಟ ಅಲ್ರಿ ಅಣ್ಣ. ಈ ಹೆಂಗಸರೆಲ್ಲ ಗಂಡು ಹೆಣ್ಣಿಗೂ ಸಮಾನತೆ ಬೇಕು. ಒಂದೊಂದು ಮನಿಗೊಂದೊಂದು, ಬೀದಿಗೊಂದೊಂದು ಸ್ತ್ರೀ ಸಂಘ ಸ್ತ್ರೀಲಂಗ ಅಂತ ಮಾಡ್ಕೊಂಡು ಅಮಾಸಿಗೊಂದು, ಹುಣ್ಮಿಗೊಂದು ರೇಷ್ಮೆ ಸೀರೆ ತಗೊಂಡೆ, ತಾಲೂಕ್ ತಗೊಂಡೆ, ಬೆಂಡೋಲಿ ತಗೊಂಡೆ, ಬ್ಲೌಸ್ ಪೀಸ್ ತಗೊಂಡೆ ಅಂತ ಬಡ್ಡಿ ಸಾಲ ಮಾಡಿ ಆ ಬಡ್ಡಿ ಸಾಲ ತೀರ್ಸಕ್ಕಾಗ್ಲಾರ್ದ ನಮ್ಮಂತ ಗಂಡಸ್ರ ಜೀವನ ಹಾಳಾಗೋಗ್ಯತು ಅಣ್ಣ. ಅವೆಲ್ಲ ಕೇಕಿ ಹೊಡಿತಾವಲ್ಲ ಬಡ್ಡಿ ಸಾಲದ ಗಿರಾಕಿ ಅವು. ಏನ್ ಮಾಡತ್ತಿ? ವಾಂತಿ. ಯಾಕ? ಕಾಂಗ್ರೆಸ್ ಹೇಳು. ತಡಿ ಮಾತಾಡಿದ್ರೆ ನಾವು ಮಾತಾಡೋದು ಕೇಳಿಸಲ್ಲ.
ವಾಂತಿ ಮಾಡ್ಕೊಳಕತ್ತೀನಿ, ಸ್ವಲ್ಪ ತಡ್ಕೋ. ಯಾಕ ಕಂಗ್ರಾಟ್ಸ್ ಹೇಳು. ಎದಕ್ಕ ನೀವು ವಾಂತಿ ಮಾಡಿದ್ರೆ ನಾವು ಕಂಗ್ರಾಟ್ಸ್ ಹೇಳೋದಿಲ್ಲ. ಸರಾಯಿ ಕುಡಿದು ಬಂದಿ ಮದ್ವೆ ಅದು ಪ್ಯಾಲಾಗ ಹೇಳಿನಿ. ನಮ್ಮಪ್ಪ ಬಾಟ್ಲಿ ಹಾಕ್ತಿದ್ದ, ನಮ್ಮಜ್ಜ ಬಾಟ್ಲಿ ಹಾಕ್ತಿದ್ದ. ನನಗೆ ಬಾಟ್ಲಿ ಹಾಕೋ ಗಂಡ್ಸ್ ಅಂದ್ರೆ ಆಗುದಿಲ್ಲ ಅಂದಕ್ಕೆ ನೀ ಏನಂದಿ? ನಾ ಬಾಟ್ಲಿ ಹಾಕುದೇ ಇಲ್ಲ, ಅದ್ರ ವಾಸನೆ ನಾ ನೋಡಿಲ್ಲ ಅಂದಿ. ಈಗ ಬಾಟ್ಲಾಗಿನ ಬಚ್ಚ ನೀರು ಕುಡಿಯಾಕತ್ತೇನು? ಮದ್ವೆ ಅದು ಹೊಸ್ತ್ರಾಗ ಹ್ಯಾಂಗಿದ್ದ, ಆ ಆಂಟಿ ಗತಿ ದಬ್ದಾಪಗಿದ್ದ. ಈಗ ಬಾಟ್ಲಿ ಗತಿ ಸೊರ್ಗ್ಲಿಕ್ಕೆ ಹತ್ತಾನ ಈ ಹೊಟ್ಟಿ ಗಡಗಿದ್ದಂಗಿತ್ತು. ಈಗ ಹಾವಾಗಿತ್ತು ಹಾವು. ಅದು ನಿಮ್ಮ ತಾಳಿ ಕಟ್ಟಿದ ಮೇಲೆ ಆಗೈತೆ ಹಾವು. ಅದು ಹಾವು. ಅಣ್ಣ ನೀವು ಹೇಳ್ರಿ, ನಾವು ಗಂಡಸ್ರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿಲ್ಲಪ್ಪ, ಹಿಂಗಾಗಿ ರಾತ್ರಿ ಸ್ವಲ್ಪ ಹೊತ್ತು ಕುಡಿತೀವಿ ಅಷ್ಟೇ. ಅದ್ರಾಗ ಏನೈತೆ ತಪ್ಪು? ಅದ್ರಾಗೇನೆ ತಪ್ಪು ಅಂದ. ಸೊಂಟ ಮುರ್ಕೊಂಡು ಹೆಣ್ಣು ಮಕ್ಕಳು ಕಷ್ಟ ಪಡ್ತಾರ, ಹಾ. ಹಂಗಂತ ಇಡೀ ಮೂರತ್ತು ಸರಾಯಿ ಕುಡ್ಕೊಂಡಿರ್ತಾರೇನ? ಇವ್ರಿಗೆ ಯಾವ ಕುಡಿಬೇಡ ಅನ್ನಪ್ಪ. ಅಲ್ಲಿ ಬಚ್ಚಲ ಮನೆ ತಣ್ಣಗ ನೀರಿರ್ತು, ಕುಡು ಸರ್ಕಲ್ನಾಗ ಎಮ್ ಮಕ್ಕೊಂತವಲ್ಲ ಹಂಗೆ ಮಕ್ಕೋರಿ. ನಡಿ ನಿನ್ನವನು ಹಂಗ ಏನಿಲ್ಲ ತಗ. ಅಲ್ಲ ಕಷ್ಟಪಡ್ತೀವಿ ಅಂತಿರಲ್ಲ ನಿಮ್ ಹೆಣ ಎತ್ಲಿ. ಹೆಣ್ಣು ಮಕ್ಕಳು 9 ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರ, ಅದು ನಿಮ್ಮ ಕೈಯಾಗ ಹಾಕಿತೇನು? ನಾವು ಗಂಡು ಮಕ್ಳು ಕಷ್ಟಪಟ್ಟು ನಿಮ್ಮನ್ನ ಪ್ರೆಗ್ನೆಂಟ್ ಮಾಡ್ತೀವಿ, ಅದಕ್ಕೆ ಹೇಳ್ತೀರಿ. ತೆಗೀಲಿ, ನೀವು ಹೆಂಗಸ್ರೆಲ್ಲ ಸೇರಿ ಗಂಡಸ್ರನ್ನ ಪ್ರೆಗ್ನೆಂಟ್ ಮಾಡ್ರಿ, ನಾವು ಮಕ್ಕಳನ್ನ ಇರ್ತೀವಿ. ಹೌದಲ್ಲಪ್ಪ, ಡೀಲ್ ಅಷ್ಟೇ. ಮಂದಿ ಮುಂದಾಡೋ ಮಾತೇನಪ್ಪ? ಬಾಯಲ್ಲಿ ಸೈಡ್ ರೂಮ್ ಕೊಟ್ಟಾರ, ಅಲ್ಲೋ ಕುಚ್ಚು 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 ಮಾತಾಡು. ಯಾಕೆ ಅಳ್ತಿ? ಯಾಕೆ ಅಳ್ತಿ ಹೇಳು? ಯಾರು ಸುಲೋಚನಾ ಬಂದ್ಗಿಂದಾಳನಲ್ಲಿ? ಯಾಕೆ ಅಳ್ತಿ ಹೇಳು? ಯಾಕೆ ಅಳಕತ್ತಿ ಹೇಳು? ಮದ್ವೆ ಆಗಿ 6 ವರ್ಷ ಆತು. 6 ವರ್ಷ ಆತು. ನನಗೂ ಕೂಸ್ಬೇಕು ಅನ್ಸಂಗಿಲ್ಲೇನು? ಅದಕ್ಕೆ ನಾ ಏನ್ ಮಾಡ್ಲಿ? ನೀ ಏನ್ ಮಾಡ್ತಿ? ಮಕ್ಕನ್ ಮನೆ ಕರ್ರಿ ನಾಯಿ ಪುತ್ತು 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 30-40 ಮರಿ ಹಾಕ್ಬಿಡ್ತು ನಿನ್ ಹೆಣ ಎತ್ಲಿ. ನನ್ನ ಹೊಟ್ಟೆ ಕೂಸಿರ್ಲಿ, ಒಂದು ಹುಳನೂ ಆಗಿಲ್ಲ. ಅಲ್ರಿ, ನನಗಿಂತ ಸಂಕಟ ನಿಮ್ಗೆ ಜಾಸ್ತಿ ಆಗೈತಲ್ಲ. ನನಗೆ ಹೊಟ್ಟೆ ಉರಿಯಾಗತ್ತೈತಿಲ್ಲ. ಏ ರಾಗಿಣಿ, ಅದಕ್ಕೆ ಆಗ್ತಿಲ್ಲ ಕೆಡ್ಸೋತಿ ಬಾಯ್ ಬಾಯ್ ಹೊಡಿತೀನಿ. ಇವತ್ತು ರಾತ್ರಿ ಬರ್ಬೇಕಾದ್ರೆ 1 ಲೀಟರ್ ಹಾಲು ತರ್ತೀನಿ. 1 ಲೀಟ್ರ್ ಹೇಳ್ತೀನಿ. ಯಾಕೆ ತಡ್ಕ ಸ್ವಲ್ಪ ಹೇಳ ಮಟ್ಟಾರ. 1 ಲೀಟ್ರ್ ಹಾಲು ತರ್ತೀರಿ, ಅರ್ಧ ಕೆಜಿ ಬೆಲ್ಲ ತರ್ತೀನಿ. ಅರ್ಧ ಕೆಜಿ ಬೆಲ್ಲ ತರ್ತೀರಿ. ಬೆಳಿಗ್ಗೆವರೆಗೂ ಹಾಲು ಕುಡಿತಾ ತುಣುಕ್ ಬೆಲ್ಲ ತಿನ್ನ. ಬೆಳಿಗ್ಗೆ ಎದ್ದ ತಕ್ಷಣ 1 ಹುಳ 100 ಹುಳ ಪುತ್ತು 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 ಅಂತ ಬೀಳ್ತಾವ. ನಿನ್ ಹೆಣ ಎತ್ಲಿ, ಮಂದಿ ಮುಂದೆ ನನ್ನ ಅಸಹ್ಯ ಮಾಡ್ತಿ. ನಾನು ನಿನ್ ಜೋಡಿ ಇರಂಗಿಲ್ಲ, ನಾನು ಹೋಗ್ತೀನಿ ನಡಿ. ಚಿನ್ನ, ಲೇ ಚಿನ್ನ, ನಾನು ಒಂಟಿ ಮಾಡಿ ಹೋಗ್ಬೇಡ ಕಡೆ ಚಿನ್ನ. ಕೊಂದ್ರು ಏ ಇಲ್ಲ ಅದು ಓದ್ಲು ಅಂತ ಎಷ್ಟು ಖುಷಿ ಪಟ್ಟಿದ್ನೋ ಮರಯ್ಯ. ಗೂಟ ನಮ್ಮ ಕೈಯಾಗಿರ್ಬೇಕು, ನಿಮ್ಮ ಕೈಯಾಗಿದ್ರೆ ಚೆನ್ನಾಗಿರಲ್ಲ ಕೊಡು ಇಲ್ಲಿ. ಅಲ್ಲ ನೀ ಬಂದಲ್ಲ, ಅದಕ್ಕೆ ಎಂಟ್ರಿಗೆ ಕೇಕಿ ಹೊಡ್ಯಾಕತ್ತಾರ. ನಿನ್ನ ಹೆಣ ಎತ್ಲಿ, ನಿನಗೆ ಬರಬಾರ್ದು ಬರಲಿ, ನಿನ್ನ ಕಾಲಿ ಕರಿನಾಗರಾವ್ ಕಡಿಲಿ, ನಿನ್ನ ಬಿಕ್ಕಿ ಬಾಯಾಗ ತೊಂಬಲ ಇಕ್ಕಲಿ. ಯಾರ ಗಂಡಸರು ಬಂದು ಸಮಾಧಾನ ಮಾಡಿ. ಏನದಿ? ಏಯ್, ನಾನು ಪಕ್ಕಾ ಗಂಡಸ ಅದೀನಿ. ಅದರ ಬರ್ತೀರಿ ಮ್ಯಾಲ? ಅಲ್ಲ ಬರ್ರಿ ಒಂದು. ಏನು ಅವ್ರೇನ್ ಅಲ್ಲ ಅವ್ರು ಎದ್ದು ಬರಾಕ್ರಿ ತಯಾರಿದ್ರು. ಪಾಪ ಅವ್ರದಂತೂ ಅವ್ರ ಮನ್ಯಾಗ ಸಮಾಧಾನ ಮಾಡಕ್ ಆಗಲ್ಲ, ಇಲ್ಲಾರ ಮಾಡ್ಲಿ ಅಂತ. ಅವ್ರಿವ್ರು ಬೇಡ, ನಮ್ಮದು ನಾವ ಸಮಾಧಾನ ಮಾಡ್ಕೋತೀವ್ರಿ. ಇಲ್ಲಿ ಬಾಯ್ಲೆ, ಈಕಿನ ಬಾಯ್ಲೆ. ನಾ ಬರಂಗಿಲ್ಲ. ಬೆಲ್ಲ ಕೊಡ್ತೀನಿ ಬಾ. ನಾ ಬರಂಗಿಲ್ಲ ನಡಿ. ಚಾಕ್ಲೇಟ್ ಕೊಡ್ತೀನಿ ಬಾ. ನಾ ಬರಂಗಿಲ್ಲ. ಇದು ಹಂಗೆಲ್ಲ ಬರಾಗಿರಕಲ್ರಿ, ಇದು ಪಕ್ಕ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಕರಿಲೇ ಲಾಲಿಪಾಪ. ನೀ ಕೊಡೋಗೋ. ಎಷ್ಟು ಹುಡುಗಿಯರಿಗೆ ಕೊಟ್ಟಿಯೋ ಲಾಲಿಪಾಪ? ಲಾಲು ಲಾಲು ಅವೆಲ್ಲ ಬೇಡ, ನಮ್ಮ ಸ್ಟೈಲ್ ಬೇರೆ ಐತಿ ಅಪ್ಪ. ಕರಿತೀವಿ ನೋಡಿ. ಬರಂಗಿಲ್ಲ ನಡಿ. ನಿನ್ನ ಏ ಹುಡುಗಿ, ಏನ ಮಾವ ಚುಟ್ಟು ಚುಟ್ಟು ಮಾವ
ಅಕ್ಕಾರ ಒಂದ್ ನಿಮಿಷ ಇದ್ರದ್ದು ಮಾರಿದ್ದಿಟ್ರಿಸ್ಟ್ ನೋಡ್ರಿ. ನೋಡ್ರಿ ದಿ ವಿಲನ್ ಪಿಕ್ಚರ್ ಸುದೀಪ್ ಕಣ್ಣ ಕಾಣೋದಿಲ್ಲ. ಐ ಆಮ್ ವಿಲನ್. ಓ ಭ್ರಮೆ ಬಿಟ್ಟು ನಡಿ. ಹಳೆ ಅಜ್ಜಿಯರು ಎಲ್ಲಡಿಕೆ ಚೀಲ್ ಇದ್ದಂಗಿಲ್ಲ ಇವನು ಮಾರಿ. ಇವನು ಮಾರಿಗೆ ಚುಟ್ಟು ಚುಟ್ಟು ಅಂತಂತ ಚುಟ್ಟು ಚುಟ್ಟು ನಕ್ಬಿಟ್ರಿ. ಏನು ಊರಿಗಿಲ್ದಿರೋ ಸುಂದರಿಯರು ಬಂದ್ಬಿಟ್ಟವ್ರೆ. ಏ ಯಾಕಲೆ ಈಕಿ ಮುಸುಡಿ ಒಂದ್ಸರಿ ತಿಟ್ಟಿಸ್ ನೋಡಿ ಕ್ಯಾಮ್ರಾಮನ್ ಜೂಮ್ ಹಾಕಿ ಮುಸುಡಿ. ಅದ ಹಳೆ ಮುದುಕಿಯರ್ದು ಹರಿದೋಗಿರೋ ಕೌದಿ ಅರಿಬಿದಂಗಿಲ್ಲ. ಮದ್ವೆದ ಹೊಸರಾಗ ಚಿನ್ನ ರನ್ನ ಮುದ್ದು ಬಂಗಾರ ಅಂತೀರಿ. ಮದ್ವೆ ಆಗಿ 1 ವರ್ಷ ಆಗ್ತಿದಂಗ ಕೌದಿ ಅರ್ಬಿನೂ ಹಾಕಿವಿ, ಕಾಲರ್ಸ್ ಅರ್ಬಿನೂ ಹಾಕಿವಿ. ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯೋ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು, ಆಮೇಲೆ ಮಾಡೋ ಮಕ್ಕಳೇ ಅಲ್ಲ. ಏಯ್ ನಾವು ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತೀಯ. ಮಳಿ ಬಂದು ಕತ್ಲಾಗಿ ಇಷ್ಟೆಲ್ಲ ಜನ ಜುಂಗ್ಲಿ ಸೇರಿದ್ರು ಇಷ್ಟೊಂದು ಹುಡುಗಿರು ಬಂದಾರ. ಯಾಕೆ ಬಂದಾರ ಅಂತ ಮಾಡಿ? ಹಾಡ್ ಕೇಳಾಕ್ ಬಂದಾರ, ಕಾಮಿಡಿ ನೋಡಾಕ್ ಬಂದಾರ, ಶೋ ಎಂಜಾಯ್ ಮಾಡಾಕ್ ಬಂದಾರ. ನೋ ವೇ, ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರ. ಹೌದ್ರಾ? ಈ ಚಿಲ್ಲರ್ ಮಂಜ ಅಂದ್ರೆ ಏನ್ ಅನ್ಕೊಂಡಿಯಾ? ಮನುಷ್ಯ ಅನ್ಕೊಂಡಿ. ಇಟ್ಸ್ ಅ ಬ್ರಾಂಡ್. ಏ ಐ ಲವ್ ಯು ವಿದ್ಯಾ. ಏ ವಿದ್ಯಾ ಯಾವಕ್ಕೆ? ಮಮತಾ ಐ ಲವ್ ಯು. ಮಮತಾ ಇಲ್ಲದೆ ಇವತ್ತ ತಾಯಿ ಕುಂದ್ರ. ಕಾವ್ಯ ಐ ಲವ್ ಯು. ಕಾವ್ಯ ಯಾವ ತಾಯಿ ಕುಂದ್ರ. ಕಾವ್ಯ ಶಂಕರಮ್ಮ ಐ ಲವ್ ಯು. ಶಂಕರಮ್ಮ ಅದಾಳ ಇಲ್ಲಿ. ಶಂಕರಮ್ಮ ಅದೇ. ಸಿದ್ಲಿಂಗಮ್ಮ ಐ ಲವ್ ಯು. ಸಿದ್ಲಿಂಗಮ್ಮನೂ ಅದಾಳ. ಏ ಗುರ್ಲಿಂಗಿ ಐ ಲವ್ ಯು. ಅಷ್ಟಿದ್ದವರು ಸಿದ್ದಮ್ಮ ಶಂಕರಮ್ಮ ಇನ್ಯಾವಕ್ಕೆ ಗುರ್ಲಿಂಗಿ. ಗುರ್ಲಿಂಗಿ ಆಕಿನ್ ಹೋಗಿ ಲಗ್ನ ಮಾಡ್ಕೋಬೇಕಾಗಿತ್ತು. ನನಗೆ ಯಾಕೆ ಬಂದ್ ತಾಳಿ ಕಟ್ಟಿ ಸತ್ರಿ. ಏ ಚಿನ್ಯ, ನಿನ್ ಮದುವೆ ಆದ್ರೆ ಸೂಪರ್ ಆಫರ್ 2 ಸಿಗ್ತಾವಂತ ಮದುವೆ ಆದ ಕಣೆ. ಸೂಪರ್ ಅಂದ್ರೇನು ಆಫರ್ ಅಂದ್ರೇನು? ಈಗ ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಸೂಪರ್. ಯವ್ವ ಅಂದ್ರ ನಾನು ಅವಳ ತಂಗಿನೂ ಚೆನ್ನಾಗಿದ್ರೆ ಆಫರ್. ಹಿಂಗ ಹೊಡಿತಾಳ ನೋಡ್ರಿ ಅಣ್ಣ. ನಿಮ್ಮ ಮನ್ಯಾಗ ನಿಮ್ಮ ಹೆಂಡ್ತಿ ಹಿಂಗ ಹೊಡಿತಾಳ? ಹೊಡೆಯಲ್ಲ, ಹೊಡೆದಿರ್ತಾರ. ಅದ್ನ್ಯಾಕೆ ಮಂದಿ ಮುಂದೆ ಹೇಳ್ತೀರಿ ಬಿಡ್ರಿ ನೀವು. ಇಲ್ಲೇನು ಅರ್ಧ ಗಂಡಸ್ರೇ ನೀವು ಇಷ್ಟಪಟ್ಟು ಬಂದಿಲ್ಲ ಕಾರ್ಯಕ್ರಮ ನೋಡಾಕ. ನಿಮ್ಮ ಹೆಂಡ್ತಿ 2 ಕೊಟ್ಟ ಕರ್ಕೊಂಬಂದಿರ್ತಾಳ. ಎಷ್ಟು ಮಕ್ಕೋತಿ ನಡಿಲ್ಲ ಬಾಡ್ಕೋ ಅಂತ ಹೇಳಿ. ಅಲ್ರಿ ಅಣ್ಣಾರ, ಮಾತೆತ್ತಿದ್ರೆ ಸಾಕಿ ಹೆಂಗಸ್ರೆಲ್ಲ ಸೇರ್ಕೊಂಡು ಸಂಸಾರದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಾರಲ್ಲ. ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಾವು ರೀ ಗಂಡಸ್ರು. ಹೆಂಗ್ರಿ ಹಂಗ? ನಮ್ಮ ಅಡ್ಜಸ್ಟ್ಮೆಂಟು ಹಸೆ ಮನೆ ಹೋಗೋ ಶುರುವಾಗಿರುತ್ತೆ. ಯಾವ ನಮನಿ? ಹೆಂಗ ತಾಳಿ ಇಟ್ಕೊಂಡು ಮೆಟ್ಟಿಗಿಡ್ತ ಹೊಡೆದು ಬಿಡತ್ತ. ಆಗಲಿಂದ ನೋಡಕತ್ತೀನಿ. ನಮ್ಮ ಅಡ್ಜಸ್ಟ್ಮೆಂಟ್ ಹಸೆ ಮನೆ ಒಳಗೆ ಶುರು ಆಗ್ಬಿಟ್ಟಿರುತ್ತೆ. ತಾಳಿ ಇಟ್ಕೊಂಡು 1 ತಾಸಾಗಿರತ್ತೆ. ಹಿಂಗೆ ನಾಯಿಗತಿ ಕುಂತಿರ್ತೀವಿ. ಹಿಂಗೆ ಈಗ ಬರ್ತಾಳ ಆಗ ಬರ್ತಾಳ ಅಂತ 1 ತಾಸು ಆದ್ಮೇಲೆ 1 kg ಮೇಕಪ್ ಮಗಕ್ಕೆ ಬಡ್ಕೊಂಡು ಹಿಂಗೆ ಬರ್ತಾರ ಇವ್ರು. ಟಂಕಣ್ಣ ಕಣ್ಣ ಟಂಕಣ್ಣ ಕಣ್ಣ ಟಂಕ್. ಇರ್ರಿ ಅಣ್ಣ. 1 ತಾಸು ಮಟ್ಟ ನೀವೇನು ಹಸೆ ಮನೆ ಮ್ಯಾಗ ಕುತ್ಕೊಂಡು ಶೇಂಗಾ ಹರಿತಿರ್ತೀರೇನ? ಮುಂದಿನ ಸಾಲಿನಾಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ. ಅವ್ರಕ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ. ಮೇಕಪ್ ಮಾಡ್ಕೊಂಡೆ ಸ್ಟೇಜ್ ಮೇಲೆ ಬರ್ಬೇಕು ನೀವು. ಹೌದಾ? ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ನಿಮ್ನ? ವಿಕ್ಕಿ ತಗೊಂಡ್ ಹೊಡೆದ್ಬಿಡ್ತೀನಿ ಬೈ ಕಡೆ. ಸುಮ್ನಿರು ಅಪ್ಪ. ಅಡರ ಏನು ಇವಳು ಯಾವಳು ದೇವ್ ಪಡ್ಕೊಬಿಟ್ಟದ. ಇವಳು ಸುಲಾಚನ ಫ್ರಮ್ ಸೋಮೇಶ್ವರ. ಇವಳೇ ಅವಳು. ಅಣ್ಣ ಒಂದು ಸತ್ಯ ಹೇಳ್ತೇನೆ, ಮದುವೆ ಆಗದಿರೋ ಹುಡುಗರಿಗೆ ಹೇಳ ತಿಳ್ಕೊಂಬಿಡ್ರಿ ಈಗಲೇ. ಈ ಹುಡುಗಿರು ತಾಳಿ ಕಟ್ಬೇಕಾದ್ರೆ 1 ಸಲ ಅಳ್ತಾರ. ನಾವು ಗಂಡಸರು ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋ ಮಟ್ಟ ಅಳ್ಬೇಕ್ರಿ. ಇನ್ನೊಂದು ವಿಷಯ ಮಹಿಳೆಯರು ಹೇಳಕತ್ತಾನೆ, ಅವಂದೆಲ್ಲ ಆಗೈತೆ ಹೋಗೈತೆ ಬಾ. ಇನ್ನೊಂದು ವಿಷಯ ತಿಳ್ಕೊಂಬಿಡ್ರಿ. ಈ ಹುಡುಗಿಯರ ಅಪ್ಪಾರು ಇರ್ತಾರಲ್ಲ, ಹೆಣ್ಣು ಕೊಟ್ಟು ಮಾವಾರು, ಜಗತ್ತಿನೊಳಗೆ ಅತಿ ದೊಡ್ಡ ಡೌ ನನ್ನ ಮಕ್ಕಳಂದ್ರೆ ಯಾಕಂತೀಯ? ಹುಡುಗಿ ಕೈಯಾಗ ಕೊಟ್ಟು ಅಳಿ ಅಂದ್ರ ನನ್ನ ಮಗಳನ್ನ ಹೂ ಸಾಕ್ತಂಗ ಸಾಕೇವ್ರಿ ಅಂತಾರ. ನಮ್ಮ ಮನ್ಯಾಗ ನಮ್ಮವ್ವ ನಮ್ಮ ಅಪ್ಪ ನಮ್ಮ ಮನೇನ ಹಂದಿ ಸಾಕ್ತಂಗ ಸಾಕಿರ್ತಾರನ್ರಿ. ನಮ್ಮನು ಚಂದಗ ಸಾಕಿರ್ತಾರ. ಚಪ್ಪಳಿ ಹೊಡೆದ್ ಹೆಂಗಾಗ್ತಾವ ನೋಡ್ರ. ಅವನ್ ಪಾಪ ಮನ್ಯಾಗ ಹಂಗ ಸಾಕ್ಬಿಟ್ರ. ನಮ್ಮ ಅಪ್ಪನ ಸುದ್ದಿ ನೀ ಮಾತಾಡ್ತಿ. ನಿಮ್ಮ ಅವ್ವ ಅಂದ್ರ ನಮ್ಮ ಅತ್ತಿ ಹಸೆ ಮನೆದಾಗ ಡ್ರಾಮಾ ಚಾಲು. ಯವ್ವ ನೀನು ನನ್ನ ಸೊಸೆಯಲ್ಲ ಯವ್ವ, ಮಗಳನ್ನ ನೋಡ್ಕೊಂಡಂಗ
ಅಂತೀನಿ ಯವ್ವ ಏನು ಸೆಟಿವ್ಯಾನಿ ಬಂದು ಈಗ ಸಾಯ್ತಾಳೋ ಇನ್ನೊಂದು ತಾಸಿಗೆ ಸಾಯ್ತಾಳೋ ಅನ್ನಂಗೆ ಆಡ್ತಾಳೆ. ನಿಮ್ಮ ಅವ್ವನ ಹಿಡ್ಕೊಂಡು ಒಂದು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನೋಡಿ. ನಮ್ಮ ಮೌನ್ ಬಗ್ಗೆ ಮಾತಾಡ್ತೀನಿ, ನಿಮ್ಮ ಮೌನ್ ಇರ್ತಾವ. ಏ ಯಾಕಲೆ ನೀನು ಗಪ್ಪ ಕುಕ್ಕುಂದ್ರೆ ಅಪ್ಪ ಇಲ್ಲಿ ಹೊಡಿಲೆ ಮೈಲಾರಿ ಕೊಡಿಲ್ಲ ಬೇಡ ನಡಿ ಒಂದು ಹೇಳ್ತೀರ ಕೊಡಿಲೆ. ಈ ಇದೈತಿಲ್ಲ ಇದು ಅರ್ಧ ಮಾಡ್ತೀನಿ. ಹೊಲಸ್ಗೇಡಿ ಹೇಳ ಏನ್ ಹೇಳ ನಮಗ ಹೊಡಿತೀರಿ ಇಷ್ಟ ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ನಾವು ನಿಮ್ಮ ಮನೆಗ್ ನಾವ್ ಬರ್ತೀವಿ, ನಮಗ್ ಹೊಡಿತೀವಿ. ಹೌದ್ರಿ, ಇಷ್ಟು ವರ್ಷ ಸಾಕಿರ ಅವ್ರ ಅವ್ವ ಅಪ್ಪನ ಬಿಟ್ಟು ನಮ್ಮ ಮನೆಗೆ ಬರ್ತಾರ. ಬರತಡ ನಮ್ಮ ಅಪ್ಪನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರ. ಹೌದಾ ಏನು ಬರಬರ್ರಿ ಅಕ್ಕಾರ, ನಾನು ಹೇಳದ್ ಹೌದಿಲ್ಲ ಹೇಳ್ರಿ. ನಾವ್ ಇವ್ರಿಗೆ ಸಿಗರೇಟ್ ಬಿಡ್ರಿ ಅಂತೀವಿ, ಅದನ್ನ ಬಿಟ್ಬಿಡ್ತಾರೇನು? ಬಿಡಲ್ಲ ಅನ್ರಮ್ರಿ. ಕುಂದ್ರಲ್ಲೇ ನೀ ಇನ್ನು ಶುರುನೇ ಮಾಡಿಲ್ಲ. ಈಗ ಅವ ಎಲ್ಲೆಲ್ಲಿ ಏನೇನ್ ಶುರು ಮಾಡ್ಯಾನ ನಿನಗೇನ್ ಗೊತ್ತೈತಿ? ಸರಾಯಿ ಕುಡಿಯೋದ್ ಬಿಟ್ಬಿಡ್ರಿ ಅಂತೀವಿ, ಅದನ್ನ ಬಿಟ್ಬಿಡ್ತೀರೇನು? ಅಪ್ಪ ಅಮ್ಮನ ಬಿಟ್ರಿ ಅಂತ ಹೆಂಗ್ ಬಿಟ್ಬಿಡ್ತೀರಿ? ಲಾ ಡಿಂಗರ್ ಬಿಲ್ಲಿ, ಇಷ್ಟು ಪಾಯಿಂಟ್ ಹೇಳ್ತೀಯಲ್ಲ ನೀವು. ಅಣ್ಣ ಗಂಡಸ್ರು ನೀವು ಹೇಳ್ಬಿಡ್ರಣ. ನಾವು ಗಂಡಸ್ರು MBBS ಓದಿದ್ರು 3ನೇ ಕ್ಲಾಸ್ ಫೇಲ್ ಆಗಿರೋ ಹುಡುಗಿನ ಮದುವೆ ಆಗ್ತಾವ ಇಲ್ಲಪ್ಪ? ಬರ್ಗೆಟ್ ನಿಂತೀರಿ ನೀವು, ಹಾಕಿರಿ ಯಾರನ್ನ ಕೊಟ್ರು? ನಾವು ಬರ್ಗೆಟ್ ನಿಂತಿಲ್ಲ, ನೀವು ತೀರಾ ಬರ್ಗೆಟ್ ನಿಂತೀರಿ. ನೀವು ಹುಡುಗಿರು 3ನೇ ಕ್ಲಾಸ್ 4 ಸಲ ಫೇಲ್ ಆಗಿರ್ತಾರ. ಇವ್ರು ಮದುವೆ ಡಾಕ್ಟರ್ ಬೇಕು, ಇಂಜಿನಿಯರ್ ಬೇಕು, ಪೊಲೀಸ್ ಬೇಕು, ಗೋರ್ಮೆಂಟ್ ನೌಕರಿ ಬೇಕು ಇವ್ರಿಗೆ. ಇಲ್ಲಿ ನಾವು SSLC ಫೇಲ್ ಆದರೂ ರೈತರ ಮಕ್ಕಳು ಹೆಣ್ಣು ಸಿಗ್ಲಿಲ್ಲ ಯಪ್ಪ ಅಂತ ಲಬ ಹೊಯ್ಕೋಬೇಕಿಲ್ಲ. ನೀವ್ ಯಾಕೆ ಜಾಸ್ತಿ ಓದಿರೋ ಹುಡುಗಿರ್ನ ಮದ್ವೆ ಆಗಂಗಿಲ್ಲ ಹೇಳ? ಯಾಕ? ನಿಮ್ಮ ಘನತೆಗೆ ಧಕ್ಕೆ ಬರ್ತಿತ್ತು ನೋಡ್ರಿ. ಅದು ನಿಮ್ಮ ತಾಳಿ ಕಟ್ಟಿದಾಗ ಬಂದಿರುತ್ತ. ಅಷ್ಟಿದ್ದವರು ಊರ್ ತುಂಬಾ ಮೆರವಣಿಗೆ ಮಾಡ್ಕೊಂಡ್ ಬಂದು ಯಾಕೆ ನಮಗೆ ತಾಳಿ ಕಟ್ಟಬೇಕು ಅಂತೀನಿ. ಅದು ನಮಗ ಆ ಭಗವಂತ ಕೊಡೋ ಕೊನೆ ಅವಕಾಶ. ಏನಂತ? ಅಲ್ಲೇ ಎಲ್ಲಾದ್ರೂ ತಪ್ಪಿಸ್ಕೊಂಡು ಓಡೋಗೋ ಮಗನ ಅಂತ. ನಾವು ಗಂಡಸ್ರು ದಡ್ಡ ನನ್ನ ಮಕ್ಕಳು ಊರ್ ತುಂಬಾ ಹೆಣದ ಗತಿ ಮೆರವಣಿಗೆ ಮಾಡ್ಕೊಂಬಂದು ನಿಮ್ಮ ಹತ್ರನ ಸಾಯ್ತೇವಿ. ಇನ್ನೊಂದು ವಿಷಯ ಗೊತ್ತಾ ನಿಂಗ? ಹೇಳಿ ಸಾಯಿ. ಈ ಮದುವೆ ಮನ್ಯಾಗ ಎಲ್ಲರೂ ಅಕ್ಷತೆ ಕಾಳ್ ನಿಂಗ ಹರ್ಯಾರಿ ಹೋಗಿತಾರೆ. ಯಾಕೆ ಹೇಳು? ಯಾಕ? ಸಾಯ್ ನನ್ನ ಮಗನ ಅಂತಿರ್ತಾರ. ಎಷ್ಟು ಅಸಹ್ಯ ಮಾಡ್ತಿ ನಿನ್ನ ಸಲುವಾಗಿ. ನನ್ನ ಫ್ರೆಂಡ್ಸ್ ರೇಖಾ, ಅನಿತಾ, ಸುನೀತಾ, ವಿನುತಾ ಎಲ್ಲರನ್ನು ನಾ ಬಿಟ್ಟು ಬಂದೇನೆ. ಯಪ್ಪ ಎಂತೆಂತ ಫಿಗರ್ ಬಿಟ್ಟು ಬಂದಾಳು ಮರ್ಯ. ಹೋಗಿ ಎಲ್ಲರೂ ಕರ್ಕೊಂಬ, ಎಲ್ಲರೂ ಸೇರ್ ಸಂಸಾರ ಮಾಡ. ಒಬ್ಬಕ್ಕೆ ಮ್ಯಾನೇಜ್ ಮಾಡಕ್ ಆಗಂಗಿಲ್ಲ ನಿನ್ಗೆ. ಅವ್ರನ್ನೆಲ್ಲ ಕೂಡ ಸಂಸಾರ ನಡೆಸ್ತೀನಿ ನೀನು. ಎಷ್ಟು ಮಾತಾಡ್ತಾರ್ರಿ ಹೆಂಗಸರು. ಅಣ್ಣ ಈ ಹೆಂಗಸರು ಮಾತಾಡಬಾರ್ದಂದ್ರೆ ಗಂಡಸರು ಒಂದು ಐಡಿಯಾ ಮಾಡ್ಬೇಕು. ನಾವು ಬಟ್ಟೆ ಗಿಟ್ಟೆ ನಡೆಯಲ್ಲ. ಈ ಹೆಂಗಸರು ಲಿಪ್ಸ್ಟಿಕ್ ಹಚ್ತಾರ ಗೊತ್ತಾ? ಆ ಜಾಗದಾಗ ಫೆವಿಸ್ಟಿಕ್ ಇಟ್ಬಿಡ್ಬೇಕು. ಜೀವನ ಪೂರ್ತಿ ಮಾತಾಡಿರಲ್ಲ. ಇನ್ನೊಂದು ಇನ್ನೊಂದು ಮೇನ್ ಪಾಯಿಂಟ್ ಇದು ತಿಳ್ಕೊಂಬಿಡು. ಈ ಗೌರ್ಮೆಂಟ್ನವ್ರು 500 ನೋಟು 1000 ನೋಟು ಹೆಂಗೆ ಬ್ಯಾನ್ ಮಾಡಿದ್ರಲ್ಲ, ಹಂಗೆ ಇದುವರೆಗೂ ನಡೆದಿರೋ ಮದುವೆನೆಲ್ಲ ಬ್ಯಾನ್ ಮಾಡ್ಬಿಡ್ಬೇಕು. ಹೊಸ ಸಿಗುತ್ತಂತ. ಹಂಗಿಲ್ರಿ, ಇಲ್ಲ ಕಟ್ಟಿತಾರ ನಿಂಗ ಕಟ್ಟಿತಾರ. ಇಷ್ಟೆಲ್ಲ ಮಾತಾಡಕತ್ತಿ ಅಂದ್ರ ನಿಮ್ ಮನಸ್ನಾಗ ಯಾವಾಕಿ ಆದ್ರೂ ಅದಳೇನು? ಅಯ್ಯೋ ಅದೆಲ್ಲ ಒಂದಾನೊಂದ್ ಕಾಲದಲ್ಲಿ ಇತ್ತು ಬಿಡು. ಯಾವ ಕಾಲದಾಗಿತ್ತು? ಇವಾಗ ಯಾಕೆ ನೆನಪು ಮಾಡ್ತೀಯ ಬಿಡು. ಅದೆಲ್ಲ ಈಗ ನೆನಪು ಮಾಡ್ಬೇಕು. ನಾನು ಏನು ಅನ್ಕೊಳಂಗಿಲ್ಲ. ನಾನು ನಿಮ್ ಹೆಂಡತಿ ಅದೀನಿ, ನೀವು ನನಗೆ ತಾಳಿ ಕಟ್ಟಿರಿ, ನಾ ಏನು ಅನ್ಕೊಳಂಗಿಲ್ಲ. ಹೇಳು. ಅದು ನೀನ್ ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳಂಗಿಲ್ಲ. ನೀನ್ ಬೇಜಾರಾಗಬಾರ್ದು. ನಾನು ಒಟ್ಟ ಬೇಜಾರಾಗಂಗಿಲ್ಲ. ಯಾವಾಗ ಆಕಿ? ನೀನ್ ಅಳಬಾರ್ದು. ಅಳಂಗಿಲ್ಲ. ಯಾವಾಗ ಆಕಿ? ನೀನ್ ಹೊಡಿಬಾರ್ದು. ಹೊಡೆಯಂಗಿಲ್ಲ. ಯಾವಾಗ ಆಕಿ? ಅವಳು ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಪ್ರೀತಿ. ರಾ 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 ರಾಗಿಣಿ. ಚಿನ್ನ, ನಿನ್ಗಿಂತ ಮಾಸ್ಟರ್ ಪೀಸ್ ನ ಬ್ರಹ್ಮ ಸೃಷ್ಟಿ ಮಾಡಕ್ ಸಾಧ್ಯನೇ? ಚಾನ್ಸೇ ಇಲ್ಲ. ಇಲ್ಲಿ ಕೂತಿರೋ ದೊಡ್ಡವರು ಹೇಳಿಲ್ವಾ ಏನಂತ? ಗಂಡ ಹೆಂಡತಿ ಜಗಳ ಉಂಡು ಮಲವರ್ಗು ಮಾತ್ರ ಅಂತ. ಅವ್ರು ಇನ್ನೊಂದು ಮಾತು ಹೇಳಿದಾರೆ ಕಣೆ. ಏನಂತ? ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ. ಹೌದು, ಜೀವನ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನನಗೂ ಗೊತ್ತು ಕಣೆ, ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ, ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ, ಇಬ್ರು ಇಲ್ಲ ಅಂದ್ರೆ ಭೂಮಿ ಇಲ್ಲ, ಪ್ರಕೃತಿ ಇಲ್ಲ ಅಂತ. ನಾನು ಒಣ ದಿಮಾಕಿಗೆ ಅಷ್ಟ ಬೈಯೋದು ನಿನಗೆ. ಇರ್ಲಿ ಬಿಡ್ರಿ. ಕೆಲವೊಂದ್ಸಲಿ ನಮ್ದು ಇಲ್ದಿದ್ರ ಆಡೆ ಇರ್ತೈತಿ. ಪಾಪ ನೀವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರಿ. ನನ್ ಗಂಡಂಗ್ ಯಾರು
ನೆದ್ರ ಹಾಕ್ಬೇಡ್ರಿ ಅವ್ವ. ನಾಯಿ ಕಣ್ಣು ನಾರಿ ಕಣ್ಣು ಅವ್ರ ಕಣ್ಣು ಇವ್ರ ನನ್ನ ಹೆಂಡತಿ ಮೇಲೆ ನೀವು ನೆದರ್ ಹಾಕಿದ್ರು ನಂಗೆ ಚಿಂತಿಲ್ಲ. ನನಗೆ ಕರೆ ವಿಷಯ ಗೊತ್ತೈತೆ ಅದಕ್ಕೆ. ಇದೇ ಖುಷಿಗೆ ಒಂದ್ ಹಾಡ್ ಹಾಕ್ತಾರ ನಾವು ಡ್ಯಾನ್ಸ್